ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2024 ಫೆಬ್ರವರಿಯಲ್ಲಿ 27ನೇ ತಾರೀಕಿನಲ್ಲಿ ನಡೆದಂತಹ 2ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇರುವಂತದ್ದು. ನೋಡ್ರಿ ಏನದ. ಫಸ್ಟ್ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. ರೈಟ್, 3 + 4 ಎಷ್ಟಾಯ್ತು? 7. ಓಕೆ, ಈಗೇನ್ ಬಂತು? 9 ಆಫ್ ಅಂತಂದ್ರ ಇಂಟು. ಓಕೆ, 9 × 21 × 7. ಓಕೆ, 21 9 ಎಷ್ಟು ಬಂತು? 189 ಇಂಟು 7. 9 7 63, 8 7 56, 64, 8 7 56, 62. ಲಾಸ್ಟ್ 23 ಎಲ್ಲೈತಿ? ಇಲ್ಲಿದೆ. 7 7 7 6 13, 1123 ಸರಿಯಾದ ಉತ್ತರ ಆಗಿತ್ತು. ಎರಡನೆಯ ಪ್ರಶ್ನೆ ನೋಡ್ರಿ. 36 ಸಂಖ್ಯೆಗಳ ಸರಾಸರಿ 50 ಆಗಿದೆ. ಒಂದು ವೇಳೆ ನಾವು ಪ್ರತಿಯೊಂದು ಸಂಖ್ಯೆಯಿಂದ ಟಿ ಕಳೆದ್ರ ಸರಾಸರಿಯೊಳಗೂ ಏನು ಟಿ ಕಳೆದಂಗ ಆಯ್ತು. ಓಕೆ, ಒಂದು ಸಂಖ್ಯೆಯನ್ನು ಕಳೆಯುತ್ತಾ ಬಂದರೆ ಆ ಸರಾಸರಿ 27 ಆಗ್ತದ. ಹಂಗಾದ್ರೆ ಟಿ ಯ ಬೆಲೆ ಎಷ್ಟು? 50ರಾಗ ಎಷ್ಟು ಕಳೆದ್ರೆ 27 ಬರ್ತೈತಿಪ್ಪ? 50ರೊಳಗ 23 ಕಳೆದ್ರ 27 ಬರ್ತೈತಿ. ಡೈರೆಕ್ಟ್ ಆನ್ಸರ್ ಆಗಿರುವಂತದ್ದು. ಓಕೆ, ನೋಡ್ರಿ, ಪ್ರತಿಯೊಂದರೊಳಗೂ ಟಿ ಕಳೆಯತಾರ. ಹಂಗಾರ ಸರಾಸರಿಯೊಳಗೂ ಏನಾಗಿರ್ತದ? ಟಿ ಕಳೆದಂಗ ಆಗಿರ್ತದ. ಓಕೆ, 50ರೊಳಗ ಎಷ್ಟು ಕಳೆದ್ರ 27 ಬರ್ತೈತಿ? 23 ಕಳೆದ್ರ 27 ಬರ್ತೈತಿ. ಡೈರೆಕ್ಟ್ ಆನ್ಸರ್ ಮಾಡುವಂತದ್ದು. ಮೂರನೆಯ ಪ್ರಶ್ನೆ ನೋಡ್ರಿ. ಎ ಬಿ ಸಿ ಎಂಬ 3 ಸಂಖ್ಯೆಗಳಿದಾವ, ಕ್ರಮವಾಗಿ 5 4 3. ಒಂದು ವೇಳೆ ಸಿ ಯು ಎ ಯ ಮತ್ತು ಬಿ ಗಳ ಮೊತ್ತಕ್ಕಿಂತ 18 ಕಡಿಮೆ ಇದ್ದರೆ ಬಿ ಯ ಮೌಲ್ಯ ಎಷ್ಟು? ಯಾರ್ದು ಕಂಡುಹಿಡಿಬೇಕು ನಾವು? ಬಿ ದ ಬೆಲೆ ಎಷ್ಟೈತಿ ನೋಡ್ರಿ? 4. ನಾನು ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಹಿಂದಿನ ಕ್ವಶನ್ ಪೇಪರ್ ಒಳಗೆ ಹಿಡೀನಿ. ಡೈರೆಕ್ಟ್ ಏನ್ ಕೇಳ್ತಾರ ಅದನ್ನ ಫೋಕಸ್ ಮಾಡ್ರಿ. 4 ಅಂದ್ರ ಇದು 4ರಿಂದ ಗುಣಿಸಲ್ಪಟ್ರ ಉತ್ತರನ ಇರ್ತದ. ಹಂಗಾರ ಈ ಪ್ರಶ್ನೆಯೊಳಗೆ 4ರಿಂದ ಯಾವ ಸಂಖ್ಯೆ ಬಾ ಹೋಗ್ತದ? 18 ಬಾ ಹೋಗೋದಿಲ್ಲ, 9 ಬಾ ಹೋಗೋದಿಲ್ಲ, 12 ಬಾ ಹೋಗ್ತದ, 15 ಬಾ ಹೋಗೋದಿಲ್ಲ. ಡೈರೆಕ್ಟ್ ಆನ್ಸರ್ ಏನು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿಂದು ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಪೂರ್ತಿ ಸಾಲ್ವ್ ಮಾಡ್ತೇವ್ರಿ ಅಂತಂದ್ರ, ಒಂದು ವೇಳೆ ಸಿ ಎಷ್ಟೈತಿ? 3. ಎ ಮತ್ತ ಬಿ ಗಳ ಮೊತ್ತಕ್ಕಿಂತ ಎಷ್ಟು? 8ಕ್ಕಿಂತ 18 ಕಡಿಮೆ ಐತಿ. ನಮ್ಮ ಪ್ರಕಾರ ಇಲ್ಲಿ ಎಷ್ಟು ಕಡಿಮೆ ಐತಿ? 6 ಕಡಿಮೆ ಐತಿ. 6 ಅಂತಂದ್ರೆ ಎಷ್ಟು ಕೊಟ್ರಿ? ಇಲ್ಲಿ 18 ಕೊಟ್ರಿ. ಯಾರ್ದು ಕಂಡುಹಿಡಿಬೇಕು? ಬಿದ್ ಕಂಡುಹಿಡಿಬೇಕು. ಬಿದ್ ಬೆಲೆ ಎಷ್ಟಿತ್ತು? 4. 6 1 6 3 4 3 ಎಷ್ಟು ಬಂತಪ್ಪ? 12 ಬಂತು. ಇದು ಕಂಪ್ಲೀಟ್ ಸೊಲ್ಯೂಷನ್. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಮತ್ತೆ ಅನುಪಾತದ ಪ್ರಶ್ನೆ ಇದೆ ನೋಡ್ರಿ. 4ನೆಯ ಪ್ರಶ್ನೆ ನೋಡ್ರಿ. 3:5:8 3 ಸಂಖ್ಯೆಗಳದಾವ. ಒಂದು ವೇಳೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಮೊತ್ತ 8800 ಆಗಿದ್ದರೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕಂಡುಹಿಡಿರಿ ಅಂದ್ರ. ದೊಡ್ಡ ಸಂಖ್ಯೆ 8 ಅದ, ಚಿಕ್ಕ ಸಂಖ್ಯೆ 3 ಅದ. ಇವೆರಡರ ವ್ಯತ್ಯಾಸ ಎಷ್ಟದ? 5. ಹಂಗಾರ ಏನ್ ಆನ್ಸರ್ ಬಂದು 5ರಿಂದ ಭಾಗಿಸಿಲ್ಬೇಕದು. 5ರಿಂದ ಎಲ್ಲಾ ಭಾಗಿಸ್ತಾವ. ಯಾಕ? ಲಾಸ್ಟಿಗೆ 0 ಐತಂದ್ರೆ ಏನಾಗ್ತದೆ? ಹಂಗಾರೆ ಈ ಪ್ರಶ್ನೆಯನ್ನ ನಾವು ಆಪ್ಷನ್ ಮುಖಾಂತರ ಸಾಲ್ವ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಕೊಟ್ಟದ್ದೇನು? ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಮೊತ್ತ. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಮೊತ್ತ ಎಷ್ಟೈತಿ? 8 + 3 ಅಂದ್ರ 11. ಅನುಪಾತದೊಳಗ ಮೊತ್ತ 11 ಅದ, ಆದ್ರೆ ಆಕ್ಚುಯಲ್ ಆಗಿ ಎಷ್ಟದ? 8800 ಅದ. ಯಾವ್ದ್ರದ್ದು ಕೇಳಬೇಕು? ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ವ್ಯತ್ಯಾಸ. 8ರಾಗ 3 ಕಳೆದ್ರೆ ಎಷ್ಟು ಬಂತಪ್ಪ? 5ರ ಬೆಲೆಯನ್ನ ಕೇಳಿದಾರ. 11 1 11 8 ಮುಂದೆರಡು 0. 8 5 40. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 5ನೆಯ ಪ್ರಶ್ನೆ ನೋಡ್ರಿ. ಎಲ್ಲ ಇದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜ. ಇದನ್ನ 25√3 ಅಲ್ಲದ. ಇಲ್ಲೇ ಇದೆ ಡೈರೆಕ್ಟ್ ಆನ್ಸರ್. ಹೆಂಗಪ್ಪ? ಇದನ್ನ 2 ರೀತಿ ಮಾಡ್ಕೋಬಹುದು. ಒಂದು ಫಾರ್ಮುಲಾ ಹಾಕೊಂಡ್ ಮಾಡ್ಬೋದು, ಇಲ್ಲ ಫಾರ್ಮುಲಾದಿಂದ ಒಂದು ಶಾರ್ಟ್ ಟ್ರಿಕ್ ಬಂದದ. ಏನ್ ಮಾಡುದು? ಇದನ್ನ ಅರ್ಧ ಮಾಡ್ರಿ. ಎಷ್ಟು ಬಂತು? 5. 5ನ್ನ ಸ್ಕ್ವೇರ್ ಮಾಡ್ರಿ. ಎಷ್ಟು ಬಂತು? 25. ಮುಂದೆ ಕ್ಯೂಬ್ ರೂಟ್ ಹಚ್ಬಿಡ್ರಿ, ಮುಗಿದು ಹೋಗುತ್ತೆ. ಏನು? ಇದನ್ನ ಅರ್ಧ ಮಾಡುದು. ಎಷ್ಟು ಬಂತು? 5. 5ನ್ನ ಸ್ಕ್ವೇರ್ ಮಾಡ್ರಿ. ಎಷ್ಟು ಬಂತು? 25. ಇದ್ರ ಮುಂದೆ ಏನ್ ಮಾಡ್ರು? ಕ್ಯೂಬ್ ರೂಟ್ ಹಚ್ಚಿಬಿಡುದು. ಅದ ಆನ್ಸರ್ ಆಗಿರ್ತದೆ. ಇದು ಹೆಂಗ್ ಬಂತು? ನಮಗೊಂದು ಸೂತ್ರ ಗೊತ್ತದ. ಏನ್ ಸೂತ್ರಪ್ಪ? √3/4 ಇಂಟು ಏನು?
ಹ್ಮ್ ಏನು ಸಮಬಾಹು ಒಂದು ಸೈಡ್ ಕೊಟ್ಟಿರ್ತಾರಲ್ಲ, ಬಾಹು ಇಂಟು ಬಾಹು 10 ಇಂಟು 10. ಓಕೆ, 2 2 2 5 2 1 2 5 5 5 ಎಷ್ಟು ಬಂತು? 25 √3. ಇಷ್ಟೆಲ್ಲ ಮಾಡೋ ಬದ್ಲು ಏನ್ ಮಾಡ್ರಿ, ಮೈಂಡ್ ಒಳಗ ಇದನ್ನ ಅರ್ಧ ಮಾಡ್ರಿ ಎಷ್ಟು ಬಂತು? 5 5 5 25 √3 ಮುಗಿದು. ಇಷ್ಟ ಸೊಲ್ಯೂಷನ್. 6ನೆಯ ಪ್ರಶ್ನೆ ನೋಡ್ರಿ. ಫಸ್ಟ್ ಭಾಗಾಕಾರ ಮಾಡೋಣ, ಪೂರ್ತಿ ಬರ್ಕೊಂಡ್ ಮಾಡೋಣ. ಇಲ್ಲೇ ಹೊಡಿನ 2 1 2 2 2 2 ಎಷ್ಟು ಬಂತಿದ್ರದ್ದು? 222. ಪ್ಲಸ್ ಐತಿ, ಪ್ಲಸ್ ಇಲ್ಲಿ ಇಂಟು ಐತಿ. 8 1 8 8 4 32 ಮೈನಸ್ 6 3 18 3 2 6 1 7 26 3 78. ಓಕೆ, ಈಗ ಏನ್ ಮಾಡ್ಬೇಕು? ನಡು ಕೂಡ್ಸೋಣ. ಹೆಂಗ್ ಕೂಡ್ಸೋಣ? 328ಕ್ಕೆ 2 ಕೂಡಿಸ್ರಿ 330. 330ಕ್ಕೆ 20 ಕೂಡಿಸ್ರಿ 350. 350ಕ್ಕೆ 200 ಕೂಡಿಸ್ರಿ 550 ಮೈನಸ್ 78. 30 ಕಳೆದ 2 ಕೂಡಿಸ್ಬಿಡು, 80 ಕಳೆದ 2 ಕೂಡಿಸ್ಬಿಡೋಣ. ಹೌದಲ್ಲ, 80 ಕಳೆದ್ರೆ ಎಷ್ಟು ಬಂತು? 470 ಬಂತು. 470 470ಕ್ಕೆ 2 ಕೂಡಿಸ್ರಿ ಎಷ್ಟಾಯ್ತು? 472. ಡೈರೆಕ್ಟ್ ಆಗಿ ಪೂರ್ತಿ ಒಂದೊಂದ ಕಳ್ಕೋತ ಕುಂದ್ರಕ್ ಹೋಗ್ಬೇಡ್ರಿ. ಮುಂದಿನ ಸಂಖ್ಯೆ ನೋಡ್ರಿ. ಒಂದು ಬೈಕಿನ ಬೆಲೆಯನ್ನು ಮೊದಲು 25ರಷ್ಟು ಕಡಿಮೆ ಮಾಡಲಾಗುತ್ತದೆ, ನಂತರ 50% ಹೆಚ್ಚಿಸಲಾಗುತ್ತದೆ. ಹಾಗಾದರೆ ಬೈಕಿನಲ್ಲಿ ಉಂಟಾದ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಬಾಳ ಈಜಿ. ನಮ್ಗೆ ಗೊತ್ತದ ಸೂತ್ರ, ಈ ಸಕ್ಸೆಸಿವ್ ಸೂತ್ರ A + - B + - AB ಡಿವೈಡೆಡ್ ಬೈ 100. ಓಕೆ, ಫಸ್ಟ್ ಕಡಿಮೆ ಮಾಡ್ಯಾರ. ಎಷ್ಟು ಕಡಿಮೆ? 25 ಮೈನಸ್ 25 ಪ್ಲಸ್ ಎರಡನೇಕ್ಕೆ ಏನ್ ಮಾಡ್ಯಾರ? 50 ಹೆಚ್ಚು ಮಾಡ್ಯಾರ, ಅದಕ್ಕೆ ಪ್ಲಸ್ 50 ಪ್ಲಸ್ ಇಂಟು ಮೈನಸ್ ಮೈನಸ್ 25 A ಇಂಟು B ಇವ್ನ ಎರಡು ಗುಣಿಸ್ಬೇಕು. 25 ಇಂಟು 50 25 5 125 ಮುಂದೊಂದು 0 ಭಾಗಿಸು 100. 0 ಇಂದ 0 ಹೋಯ್ತು. ಈ 1 0 ಇಂದ ಈ ಕಡೆ ಒಂದು ಪಾಯಿಂಟ್ ಕೊಟ್ಟಿವಿ ನಾವು. ಓಕೆ, ಹಂಗಾರ ಮೈನಸ್ 25 ಪ್ಲಸ್ 50 ಅಂದ್ರೆ ಎಷ್ಟು ಬಂತೆ? 25 ಬಂತ. 25ರೊಳಗ 12.5 ಕಳೀರಿ. 25ರೊಳಗ 12.5 ಕಳೆದ್ರೆ ಏನ್ ಬಂತ? 12.5 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 8ನೆಯ ಪ್ರಶ್ನೆ ಏನದ ನೋಡ್ರಿ. ಒಬ್ಬ ವ್ಯಕ್ತಿಯು ಒಂದು ಪುಸ್ತಕವನ್ನು 2860ಕ್ಕೆ ಮಾರಿ 35% ನಷ್ಟ ಅನುಭವಿಸುತ್ತಾನೆ. ಒಂದು ವೇಳೆ ಅವನು 20% ಲಾಭ ಗಳಿಸಬೇಕಾದ್ರೆ ಪುಸ್ತಕವನ್ನು ಯಾವ ಬೆಲೆಗೆ ಮಾರಬೇಕು? ಒಂದು 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ, ಅದ್ರ ಮ್ಯಾಗ 35% ನಷ್ಟ ಅನುಭವಿಸತಾನ. ಹಂಗಾರೆ ಎಷ್ಟಕ್ ಮಾರಿರ್ತಾನವ? 65ಕ್ಕೆ ಮಾರಿರ್ತಾನ. ರೈಟ್. ಹಾ, ಓಕೆ. ಈ ಮಾರಿದ 65ರ ಬೆಲೆಯನ್ನು ನಮಗ್ ಕೊಟ್ಟರೆ ಎಷ್ಟು? 2860. 35% ನಷ್ಟ ಮಾರಿದಾಗ ಕೊಟ್ರಲ್ಲ. ಓಕೆ, ಇದ್ರ ಬೆಲೆ ಎಷ್ಟು? ಈ ಪುಸ್ತಕ ಏನ್ ಮಾಡ್ಬೇಕವ? 20% ಲಾಭ ಗಳಿಸ್ಬೇಕು. 100 ರೂಪಾಯಿ ಮ್ಯಾಗ 20% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ ಮಾರ್ಬೇಕವ? 120ಕ್ಕೆ ಮಾರ್ಬೇಕು. ಇದರ ಬೆಲೆಯನ್ನ ಕೇಳಿದಾರ ಅವರು. ಇದರ ಬೆಲೆಯನ್ನ ಕೇಳಿದಾರ ನೋಡ್ರಿ. ಈಗ ಡೈರೆಕ್ಟ್ ಕಟ್ತಾ ಹೊಡಿಯೋನು. ಎದರಲ್ಲಿ ಹೊಡಿಯೋನು? 5 1 5 5 3 15 5 5 25 3 ಉಳಿತಾ? 5 7 35 1 ಉಳಿತಾ? 5 2 10 13 1 13 13 4 52 5 ಉಳಿತು. 13 4 52 12 4 48. ಓಕೆ, 12 4 48 4 52 ಮುಂದೊಂದು 0 ಅಂದ್ರೆ ಎಷ್ಟು ಬಂತು? 5280 ಬಂತು. ಒಂದು ಅಂಗಿಯನ್ನು $40ಕ್ಕೆ ಮಾರಾಟ ಮಾಡಿದಾಗ 20% ನಷ್ಟ ಉಂಟಾಯಿತು. ಹಾಗಾದರೆ ಅಸಲು ಬೆಲೆ ಎಷ್ಟು? ಒಂದ್ 100 ರೂಪಾಯಿ ವಸ್ತು ಅದ, ಅದನ್ನ 20% ಲಾಸಕ್ ಮಾರ್ಯಾಣ. 20% ಲಾಸಕ್ ಮಾರ್ಯಾಣ ಅಂದ್ರೆ ಎಷ್ಟಕ್ ಮಾರಿರ್ತಾನವ? 80%ಕ್ ಮಾರಿರ್ತಾನ. ಹೌದಾ? ಹಂಗಾರೆ ಇಲ್ಲಿ ಮಾರಿದ ಬೆಲೆ ಕೊಟ್ರಲ್ಲ, 80% ಅಂದ್ರ ಎಷ್ಟು? $40. ಹಂಗಾರ ಅಸಲು ಬೆಲೆ ಎಷ್ಟಿರ್ತತಿ? 100 ಅಂದ್ರ ಎಷ್ಟು? ಓಕೆ, 41 42 2 1 2 50. ಹಂಗಾರ ಎಷ್ಟು ಶೇಕಡ? 50%. $50 ಏನಾಗಿರ್ತದ? ಅದರ ಅಸಲು ಬೆಲೆ ಆಗಿರ್ತದ. 10ನೆಯ ಪ್ರಶ್ನೆ ನೋಡ್ರಿ. ಒಂದು ಜೊತೆ ಬೂಟುಗಳನ್ನು 25% ರಿಯಾಯಿತಿ ನೀಡಿದ ನಂತರ 960ಕ್ಕೆ ಮಾರಲಾಗುತ್ತದೆ. ಹಾಗಾದ್ರೆ ಬೂಟಿನ ನಮೂದಿತ ಬೆಲೆ ಎಷ್ಟು? ಬೂಟಿನ ನಮೂದಿತ ಬೆಲೆ 100 ಇತ್ತು ಅನ್ಕೋರಿ.
ಇದ್ರ ಮ್ಯಾಗ 25% ಡಿಸ್ಕೌಂಟ್ ಕೊಟ್ಟಾನಂದ್ರ ಎಷ್ಟಕ್ ಮಾರಿರ್ತಾನವ? 75% ಮಾರಿರ್ತಾನ. ಹಂಗಾರ ಇಲ್ಲಿ ಕೊಟ್ಟಿದ್ದೇನ್ ನಮಗ? ಮಾರಿದ ಬೆಲೆನ, ಹೌದಿಲ್ಲ? ಹಾ, ಮಾರಿದ ಬೆಲೆ ಎಷ್ಟಿತ್ತು ನಮ್ಮದು? 75%. 75% ಅಂದ್ರೆ ಎಷ್ಟು ರೂಪಾಯಿ ಅದ? 960 ರೂಪಾಯಿ ಅದ. ಹಂಗಾದ್ರೆ ನಮೂದಿತ ಬೆಲೆ ಎಷ್ಟು ಕಂಡುಹಿಡಿನ? 25 ಮೂರ್ಲೆ 75, 25 ನಾಲ್ಕಲೆ 100, 3 ಒಂದ್ಲೆ 3, 3 ಮೂರ್ಲೆ 9, 3 ಎರಡ್ಲೆ 6, 1 0. ಹಂಗಾರೆ ಇವನ್ ಎರಡು ಗುಣಸೋಣ. 4 ಎರಡ್ಲೆ 8, ಲಾಸ್ಟ್ 80 ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ, ಟಿಕ್ ಹಾಕ್ರಿ, ಮುಂದವ್ರಿ. 4 ಮೂರ್ಲೆ 12, ಎಷ್ಟು ಬಂತು? 1280 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, 11ನೇ ಪ್ರಶ್ನೆ ನೋಡ್ರಿ. ಎಂ ಮತ್ತು ಎನ್ ಇಬ್ಬರು ಒಟ್ಟಾಗಿ 40 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸ್ತಾರ. ಎಂ ಮತ್ತು ಎನ್ ಇಬ್ಬರು ಕೂಡ ಎಷ್ಟು ದಿವಸನೇ ಕೆಲಸ ಮಾಡ್ತಾರ? 40 ದಿನಗಳಲ್ಲಿ ಕೆಲಸ ಮಾಡ್ತಾರ. ಎಂನು ಎನ್ ಗಿಂತ 50% ಹೆಚ್ಚು ಕಾರ್ಯದಕ್ಷ ಉಳ್ಳವನಾಗಿದ್ದಾನೆ. ಎಂ ಅದನ್ಲ, ಇವ್ ಎನ್ ಗಿಂತ ಎಷ್ಟು? 50% ಹೆಚ್ಚು. ಡೈರೆಕ್ಟ್ ಆಗಿ ನಾವು ಇದನ್ನ ಏನಂತ ಬರ್ಕೋಬಹುದು? 2:3 ಅಂತ ಬರ್ಕೋಬಹುದು. ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ರಿ, ಇವ್ 100 ಕೆಲಸ ಮಾಡ್ತಿದ್ರಂದ್ರ ನೀವು 50 ಹೆಚ್ಚಿಗೆ ಅಂದ್ರೆ ಎಷ್ಟ್ ಮಾಡ್ತಿರ್ತಾನ ನೀವ? 150. ಇದನ್ನ ಕಟ್ತಾವ್ರಿ, 52ಲೆ 53ಲೆ. ಇಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿತ್ತಂತಂದ್ರೆ ಏನ್ ಮಾಡ್ರಿ, 50% 1/2 ಆಕತ್ತ. ಇವ್ 2 ಕೆಲಸ ಮಾಡ್ತಾನ, ಒಂದ್ ಹೆಚ್ಚಿಗೆ ಅಂದ್ರೆ ಇವ್ ಎಷ್ಟ್ ಮಾಡ್ತಿರ್ತಾನ? 3. ಮೈಂಡ್ ಒಳಗ ಬರಿಬಹುದಾಗಿತ್ತು. ಓಕೆ, ಮುಂದೆ ಏನ್ ಕೊಟ್ಟರು? ಎಂ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿವಸ ಮಾಡ್ತಾರ ನೋಡ್ರಿ. ಎಂ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 3. ಎನ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 2. ಇವ್ರಿಬ್ಬರು ಕೂಡಿ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರ? 5. ಇವ್ರು ಇಬ್ಬರು ಕೂಡಿ 2 ದಿವಸನೇ ಮಾಡ್ತಾರೋ? 40 ದಿವಸನಾಗ. ಒಂದ್ ದಿವಸಕ್ಕೆ 5 ರಂಗ 40 ದಿವಸ ಕೆಲಸ ಮಾಡ್ರಂದ್ರ ಟೋಟಲ್ ಕೆಲಸ ಬಂತಲ್ಲ, ದಿವಸಕ್ಕೆ 5 ರಂಗ 40 ದಿವಸ ಅಂದ್ರೆ ಇದೇನ್ ಬಂತು? ಟೋಟಲ್ ಕೆಲಸ ಬಂತು. ನಮಗೇನ್ ಬಂತು? ಟೋಟಲ್ ಕೆಲಸ. ಈ ಟೋಟಲ್ ಕೆಲಸ ಯಾರು ಮಾಡ್ಬೇಕು? ಎಂ ಒಬ್ಬ ಮಾಡ್ಬೇಕು. ಎಂ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 3 ಕೆಲಸ ಮಾಡ್ತಾನೋ. ಓಕೆ, 45ಲೆ ಎಷ್ಟು ಬಂತ? 200 ಭಾಗಿಸು 3. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡ್ರಿ, ಏನದ? ಒಂದು ಬೈಕ್ 45 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಾ ಒಂದು ನಿರ್ದಿಷ್ಟ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಒಂದು ವೇಳೆ ಅದರ ವೇಗವನ್ನು 20 ಪ್ರತಿ ಕಿಲೋಮೀಟರ್ ಕಡಿಮೆ ಮಾಡಿದರೆ, ಏನ್ ಮಾಡಿರಲಿ? ಕಡಿಮೆ ಮಾಡಿದಾರ, ಅಷ್ಟೇ ದೂರವನ್ನು ಎಷ್ಟು ಸಮಯದಲ್ಲಿ ಕ್ರಮಿಸಬಹುದು? ಇದನ್ನ ಡೈರೆಕ್ಟ್ ಆಗಿ ಮಾಡಬಹುದು, ಇಲ್ಲ ನೀವು ನಾರ್ಮಲ್ ಇನ್ನೊಂದು ಮೆಥಡ್ಲೆ ಮಾಡಬಹುದು. ಹಿಂಗ ಮೊದಲಿಗೆ ಎಷ್ಟಿತ್ತು ಸ್ಪೀಡು? 45 ಕಿಲೋಮೀಟರ್ ಪ್ರತಿ ಗಂಟೆ. 2 ತಾಸ್ನಾಗ ಚಲಿಸ್ತಿತ್ತು, 4 ತಾಸು ಗಂಟ್ಲೆ ಹೋಗೈತೆ. ಹಂಗಾರ ಟೋಟಲ್ ಏನ್ ಬಂತು? ಡಿಸ್ಟೆನ್ಸ್ ಬಂತ, ಹೌದಲ್ಲ? 45 ಕಿಲೋಮೀಟರ್ 1 ತಾಸ್ನಾಗ 4 ತಾಸು ಹೋಗೈತಂದ್ರೆ ಇದೇನ್ ಬಂತ? ಡಿಸ್ಟೆನ್ಸ್ ಬಂತ. ಓಕೆ, ಈ ಡಿಸ್ಟೆನ್ಸ್ ಅನ್ನ ಮತ್ತೆ ಎಷ್ಟನೇ ಸ್ಪೀಡ್ನಾಗ ಹೊಂಟತ್ತದು? ನೋಡ್ರಿ, ಇಲ್ಲಿ ಡೈರೆಕ್ಟ್ 20 ಅಂತ ಬರ್ಕೋಬೇಡ್ರಿ ನೀವು. ಮೊದಲಿಗೆ 45 ಇತ್ತು, ಮೊದಲಿಗೆ ಎಷ್ಟಿತ್ತು? 45. ಈಗ 20 ಕಡಿಮೆ ಮಾಡ್ಯಾರ. 45 ಇದ್ದದನ್ನ 20 ಕಡಿಮೆ ಮಾಡ್ಯಾರ ಅಂದ್ರೆ ಈಗ ಸ್ಪೀಡ್ ಎಷ್ಟಿರ್ತೈತಿ? 25 ಕಿಲೋಮೀಟರ್ ಪ್ರತಿ ಗಂಟೆ ಒಳಗಿರ್ತೈತಿ. 25 ಕಿಲೋಮೀಟರ್ ಪ್ರತಿ ಗಂಟೆ ಒಳಗ. ಓಕೆ, ಹಂಗಾರ ಇದು ಏನ್ ಬಂತು? ನಮ್ಗ ಟೋಟಲ್ ಟೈಮ್ ಬರ್ತದೆ. 25ರಲ್ಲಿ ಹೋಗಂಗಿಲ್ಲ, 5 25, 5 9 45. ಹಂಗಾರ ಎಷ್ಟು ಬಂತು? 9 4 36 ಭಾಗಿಸು 5. ಇದು ಎದ್ರೊಳಗೆ ಬಂದೈತಿ? ಈಗ ಗಂಟೆ ಒಳಗೆ ಬಂದೈತಿ. ಎದ್ರೊಳಗೆ ಬಂದೈತಿ? ಗಂಟೆ. ಇದನ್ನ ಇಲ್ಲಿ ಆಪ್ಷನ್ ಎಲ್ಲ ಎದ್ರೊಳಗದಾವ? ನಿಮಿಷದಾಗ. ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? 60ರಿಂದ ಗುಣಿಸ್ಬೇಕು. 5 1 5, 5 2 10, 12 6 72. ಲಾಸ್ಟ್ 2 ಯಾವ್ದೈತಿ ನೋಡ್ರಿ? ಇದೈತಿ, ಟಿಕ್ ಹಾಕ್ರಿ, ಮುಂದೂಡ್ರಿ. 12 3 36, 36 ಪ್ಲಸ್ 7 ಅಂತಂದ್ರೆ ಎಷ್ಟು ಬಂತು? 43 ನಿಮಿಷ ಬಂತು. ಓಕೆ, ಇದು ಒಂದ್ ಮೆಥಡ್ ಆಯ್ತು. ಇಲ್ಲ ನೀವು ಇನ್ನೊಂದ್ ಮೆಥಡ್ಲಿ ಮಾಡ್ತೀರಿ ಅಂತಂದ್ರೆ ಏನ್ ಮಾಡ್ರಿ? ಆ ಮೆಥಡ್ ಹೇಳ್ತೀನಿ ನೋಡ್ರಿ. ಸ್ಪೀಡ್ ಮೊದ್ಲಿಗೆ ಎಷ್ಟಿತ್ತು? 45 ಇತ್ತು. ಈಗ 20 ಕಡಿಮೆ ಆಗಿತ್ತಂದ್ರೆ ಎಷ್ಟಿರ್ತೈತಿ? 25 ಇರ್ತೈತಿ, ರೈಟ್? ಸ್ಪೀಡ್ ಮತ್ತು ಟೈಮ್ ಯಾವಾಗಲೂ ಏನಿರ್ತೈತಿ? ಉಲ್ಟಾ ಪಲ್ಟಾ ಇರ್ತೈತಿ. ಉಲ್ಟಾ ಅಂದ್ರೆ ಇದು 25 ಈ ಕಡೆ ಬಂತು, ಇದು 45 ಈ ಕಡೆ ಬಂತು. ಓಕೆ, ಇಲ್ಲಿ ನಮಗ ಮೊದಲಿಂದ ಟೈಮ್ ಕೊಟ್ರ. ನಮ್ಮದು ಎಷ್ಟೈತಿ ಮೊದ್ಲಿನ ಟೈಮ್? 25. 25 ಅಂದ್ರ 4 ಅಂತ ಕೊಟ್ರ. 25 ಅಂದ್ರೆ ಎಷ್ಟು ಕೊಟ್ರು? 4 ಗಂಟೆ. ಗಂಟೆಯನ್ನ ಏನ್ ಮಾಡ್ಕೊಂಡು ನಾವು ನಿಮಿಷಕ್ಕೆ ಬದಲು ಮಾಡ್ಕೊಂಡು, ನಿಮಿಷಕ್ಕೆ ಬದಲು ಮಾಡ್ಕೋಬೇಕಂದ್ರ 60ರಲ್ಲಿ ಗುಣಿಸ್ಬೇಕು. 25 ಅಂತಂದ್ರ 4 × 60. ನಾವು ಈಗಿಂದ ಕಂಡು ಹಿಡ್ಕೋಬೇಕು. ಈಗಿಂದ ಎಷ್ಟೈತಿ? 45 ಅಂದ್ರ ಎಷ್ಟು? 45 ಅಂದ್ರ ಎಷ್ಟು ಕಂಡು ಹಿಡ್ಕೊಳ್ಳೋಣ? 5 5 25, 5 9 45, 5 1 5, 5 12 60, 12 4 48 ಇಂಟು
9 ಎಂಟೊಂಬತ್ಲೆ 72 9 4 36 7 43 ಎಷ್ಟು ಬಂತು 432 ಬಂತು. ಹಿಂಗ್ ಮಾಡಿದ್ರೆ ನಡೀತದ. ಇದು ಮಾಡಿದ್ರೆ ಸ್ವಲ್ಪ ಟೈಮ್ ಸೇವ್ ಆಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಇದಂತೂ ಈಜಿ ಪ್ರಶ್ನೆ ಅದ. 11ರಿಂದ ಭಾಗ ಹೋಗುವಂತ ಸಂಖ್ಯೆ ಕಂಡುಹಿಡಿಬೇಕು. ಓಕೆ, 11ರಿಂದ ನಮ್ಗೆ ಗೊತ್ತೈತಿ ಅಲ್ಟರ್ನೇಟ್ ಸಂಖ್ಯೆಗಳು ಏನಾಗಬೇಕು, ಇವೆರಡರ ವ್ಯತ್ಯಾಸ ಕೂಡಿಸಿದ್ರೆ ಏನಿರ್ಬೇಕು, ಒಂದು 0 ಬರಬೇಕು, ಇಲ್ಲ 11 ಬರ್ಬೇಕು. ನೋಡ್ರಿ, 3 + 5 8, 8 + 4 12. ಓಕೆ, ಈಗ ಇದ್ರೊಳಗೆ ಇದನ್ನ ಕಳೆದ್ರ 4 6 10, 10ರಾಗ ಎಷ್ಟು ಕೂಡಿಸಿರ ನಮಗ್ ಇಲ್ಲಿ 10 ಐತಿ. ಈಗ 10 ಐತಿ. ಇದಕ್ಕ ಎಷ್ಟು ಕೂಡಿಸಿರ ನಮಗ ಏನ್ 0 ಬರ್ತ, ಕಳೆದ್ರ 0 ಬರ್ತೈತಿ ಅಥವಾ 11 ಬರ್ತೈತಿ. ನೋಡ್ರಿ, ಇಲ್ಲಿ 12 ಐತಿ, ಇಲ್ಲಿ 10 ಐತಿ. ಇದಕ್ಕ ಇನ್ನೆರಡು ಕೂಡಿಸಿರ ಎಷ್ಟ್ ಆಕೈತಿ? 12 ಆಕೈತಿಲ್ಲ. 12ರಾಗ 12 ಕಳೆದ್ರ ಏನ್ ಬರ್ತೈತಿ? 0 ಬರ್ತೈತಿ. ಹಂಗಾರ ನಾವು ಈಗ 10ಕ್ಕೆ ಎಷ್ಟು ಕೂಡಿಸ್ಬೇಕ? 2 ಕೂಡಿಸ್ಬೇಕು. 2 ಕೂಡಿಸಿರ ನಾವು ಈ ಸಂಖ್ಯೆ ಏನಾಗ್ತದ? ಸಂಪೂರ್ಣವಾಗಿ ಭಾಗ ಹೋಗ್ತದ. ಓಕೆ, LCM ಅಂತಂದ್ರೆ ಏನು? ಇವೆಲ್ಲದರಿಂದ ಭಾಗ ಹೋಗುವಂತಹ ಸಂಖ್ಯೆ ಯಾವುದು? ನೋಡ್ರಿ, ಇಲ್ಲಿ ಪಾಯಿಂಟ್ ಅದ. ಇಲ್ಲಿ ಪಾಯಿಂಟ್ ತೆಗಿಬೇಕಂದ್ರೆ ಏನ್ ಮಾಡೋಣ? ಈಗ ಆಪ್ಷನ್ಗಳಿಗೆಲ್ಲ ಒಂದೊಂದು 0 ಕೊಡೋಣ. ಇಲ್ಲಿ ಪಾಯಿಂಟ್ ಅದ, ಇದು ಹೋಯ್ತು. ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ರೆ ಇದಕ್ಕೊಂದು ಎಕ್ಸ್ಟ್ರಾ 0 ಕೊಡೋಣ. ಈ ಪಾಯಿಂಟ್ ತೆಗೆದು ಬಿಡೋಣ. ಓಕೆ, ಈಗ ನೋಡ್ರಿ, ಎಲ್ಲ 12ರಿಂದ ಈ ಸಂಖ್ಯೆ ಬಾ ಹೋಗ್ತದ? ಇಲ್ಲ, 12ರಿಂದ ಇದು ಹೋಗ್ತದ. ಇದು 12ರಿಂದ ಬಾ ಹೋಗ್ತದ? 12 2 24, 12 5 60, ಇದು ಬಾ ಹೋಗ್ತದ. ಹಂಗಾರ 12 12 12 72, ಎಷ್ಟು ಉಳಿತು? 12 84, 6 ಉಳಿತು 60. ಅಂದ್ರೆ ಇದು 12ರಿಂದ ಬಾ ಹೋಗ್ತದೆ. ಇದ್ರದ್ದು ಮುಗಿತು. 18 ಚೆಕ್ ಮಾಡೋಣ. 18 18 5 90, 18 6 108. 108 ಅಂತಂದ್ರೆ ಎಷ್ಟು ಉಳಿತು? 108 18 6 108. 108 ಅಂದ್ರ 12 ಉಳಿತು. ಓಕೆ, 18ರ ಮಗ್ಯಾಗ 120 ಬರಂಗಿಲ್ಲ. ಹಂಗಾರೆ ಇದು ಕ್ಯಾನ್ಸಲ್ ಆಯ್ತು. ಇದು 18ರಿಂದ ಬಾ ಹೋಗ್ತೈತೆ ನೋಡ್ರಿ. 18 1 18 ಎಷ್ಟು ಉಳಿತು? 18 ಅಂತಂದ್ರ 12 ಉಳಿತು. ಓಕೆ, 18 5 90, 18ರ ಮಗ್ಯಾಗ 120 ಬರಂಗಿಲ್ಲ. ಇದು ಕ್ಯಾನ್ಸಲ್ ಆಯ್ತು. ಉಳಿದಿರೋದು ಒಂದ ಯಾವ್ದು? 900. ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲ ನೀವು ಇನ್ನೊಂದು ರೀತಿಲೇ ಮಾಡ್ತೀರಿ ಅಂತಂದ್ರೆ ಇನ್ನೊಂದು ರೀತಿಲಿ ಮಾಡ್ಬೋದು. ಅದನ್ನ ಹೇಳ್ತೀನಿ ನೋಡ್ರಿ. ಇದನ್ನ ಫ್ರಾಕ್ಷನ್ ಒಳಗೆ ಬರ್ಕೋರಿ, ಭಿನ್ನ ರಾಶಿ ಒಳಗ 12/10 ಅಂತ ಬರ್ಕೋಬಹುದು. ಓಕೆ, ಇದನ್ನ ಏನಂತ ಬರಿಬಹುದು? 18/10. ಇದನ್ನ ಏನಂತ ಬರಿಬಹುದು? 20/10. ಯಾಕಂದ್ರೆ 0ದಿಂದ 0 ಕ್ಯಾನ್ಸಲ್ ಆದ್ರೆ ಏನ್ ಉಳಿತೈತಿ? 2 ಉಳಿತೈತಿಲ್ಲ. 25/10. ಹಂಗಾರೆ ಭಿನ್ನ ರಾಶಿ ಲಸ ಕಂಡುಹಿಡಿಬೇಕಾದ್ರೆ ನಿಮಗೆ ಗೊತ್ತೈತಿ. ಇದರಿಂದ ಲಸ ಕಂಡುಹಿಡಿಬೇಕು, ಇದ್ರದ್ದು ಮಸ ಕಂಡುಹಿಡಿಬೇಕು. ಯಾವ್ದ್ರದ್ದು ಕೇಳಿರ್ತಾರ ಅದನ್ನ ಮ್ಯಾಲ್ ಮಾಡ್ಬೇಕು, ಯಾವ್ದ್ರನ್ನ ಕೇಳಿರಂಗಿಲ್ಲ ಅದರದ್ದು ಉಲ್ಟಾ ಕೆಳಗ್ ಮಾಡೋದು. ಓಕೆ, ನೋಡ್ರಿ, 12 18 20 25ರ ಲಸ ಎಷ್ಟು ಬರ್ತದೆ? ಲಸ ಎಲ್ಲದ್ರದ್ದು ಎಷ್ಟು ಬರ್ತದ? 900 ಬರ್ತದ. ಭಾಗಾಕಾರದಾಗ ಏನೈತಿ? 10. 0ದಿಂದ 0 ಹೋಯ್ತು. ಎಷ್ಟು ಬಂತು? 90. ನಿಮ್ಗೆಲ್ಲ ಗೊತ್ತದಲ್ಲ. ಗೊತ್ತಾಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಬರ್ಕೊಂಡ್ ಮಾಡ್ರಿ. 20 25. ಫಸ್ಟ್ ಏನ್ ಮಾಡ್ತೀರಿ? 2ರಿಂದ 2 1 2 6 2 9 2 10 2 25 ಹೋಗಂಗಿಲ್ಲ, ಬರ್ಕೋತಿ. ಈ ರೀತಿ ಮಾಡ್ಕೊಂಡ ಮಾಡ್ತೀರಿ. ನಿಮ್ಗೆ ಅದು ಗೊತ್ತೈತೆ ಅನ್ಕೋತೀನಿ. ಬಟ್ ಬೆಸ್ಟ್ ಮೆಥಡ್ ಏನಪ್ಪಾ ಅಂತಂದ್ರ, ಒಂದು ಪಾಯಿಂಟ್ ಇತ್ತಂದ್ರೆ ಇವೆಲ್ಲದ್ರ ಮುಂದೆ ಒಂದೊಂದು ಪಾಯಿಂಟ್ 0 ಕೊಟ್ಕೋರಿ. ಯಾವ ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಬಾ ಹೋಗ್ತದನ್ನ ಚೆಕ್ ಮಾಡಿ ಆನ್ಸರ್ ಅನ್ನ ಮಾಡಬಹುದು. ಒಂದು ವೇಳೆ ಬೆಲೆಯು 24% ಇಳಿಕೆಯಾದರೆ ಖರ್ಚು ಅದೇ ಆಗಿರಲು ಎಷ್ಟು ಶೇಕಡ ಬಳಕೆಯನ್ನು ಹೆಚ್ಚಿಸಬೇಕಾಗ್ತದೆ? 100 ರೂಪಾಯಿ ಖರ್ಚು ಮಾಡ್ತಿದ್ರು ಅನ್ಕೋರಿ. ಓಕೆ, ಇದ್ರದ್ದು ಏನಾಗೈತಿ? ಈಗ 24 ಕಡಿಮೆ ಆಗೈತಿ. 24 ಕಡಿಮೆ ಆಗೈತಿ, ಬೆಲೆ ಕಡಿಮೆ ಆಗೈತಿ ಅಂದ್ರೆ ನೀವು ಎಷ್ಟು ಖರ್ಚು ಮಾಡತ್ತೀರಿ? ಈಗ 76 ಖರ್ಚು ಮಾಡ್ತಿರ್ತೀರಿ. ಎಷ್ಟು ಖರ್ಚು ಮಾಡ್ತಿರ್ತೀರಿ? 76. ನಾವು 76 ಖರ್ಚು ಮಾಡೋಂಗಿಲ್ಲ. ನಾವು 100 ರೂಪಾಯಿನ ಖರ್ಚು ಮಾಡ್ಬೇಕು. ಹಂಗಾರ ಟೋಟಲ್ ಇನ್ನ ಎಷ್ಟು ಹೆಚ್ಚಿಗೆ ಖರ್ಚು ಮಾಡ್ಬೇಕು? ನಾವು 24 ರೂಪಾಯಿ. ಈ 24 ರೂಪಾಯಿ ಎತ್ರೊಳಗೆ ಹೆಚ್ಚಿಗೆ ಮಾಡ್ಬೇಕು. ನಾವು 76 ರೂಪಾಯಿ ಒಳಗ ಹೆಚ್ಚಿಗೆ ಮಾಡ್ಬೇಕು. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100ರಿಂದ ಗುಣಿಸ್ಬೇಕು. ಓಕೆ, ನೋಡ್ರಿ, ಕಡತ ಯಾವತ್ತರಲ್ಲೇ ಹೋಗ್ತೈತಿ? 4 6 24, 4 1 4, 3 ಉಳಿತು. 4 9 36. 600 / 19. 19 3 ಎಷ್ಟು ಉಳಿತು? 3. 3ರಿಂದ ಚಾಲು ಆಗೋ ಸಂಖ್ಯೆ ಯಾವ್ದೈತಿ ನೋಡ್ರಿ? ಒಂದೇ ಐತಿ. ಟಿಕ್ ಹಾಕ್ರಿ, ಮುಂದುವರಿ. ಮುಂದಿನ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ಸಾಲ್ವ್ ಮಾಡಿದ್ರು ಏನ್ ಬರ್ತದ? 31.5 ಬರ್ತದ. ಓಕೆ, 5 ಸಂಖ್ಯೆಗಳ ಸರಾಸರಿ 75 ಆಗಿದೆ. ಮೊದಲ 2 ಸಂಖ್ಯೆಗಳ ಸರಾಸರಿಯು ಕೊನೆಯ 3 ಸಂಖ್ಯೆಗಳ ಸರಾಸರಿ 6 ಪಟ್ಟು ಇದೆ. ಹಾಗಾದ್ರೆ
ಮೊದಲ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಈಗ 5 ಸಂಖ್ಯೆ ಅದಾವ ಅನ್ಕೊಳ್ಳಿ. ಏನ್ ಅನ್ಕೊಳ್ಳೋಣ, ಎ ಬಿ ಸಿ ಡಿ ಇ 5 ಸಂಖ್ಯೆಗಳದ ಅನ್ಕೋರಿ. ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಕೊನೆಯ 3 ಸಂಖ್ಯೆಗಳ ಸರಾಸರಿಗಿಂತ, ಇದು ಈ ಕೊನೆಯ 3ಗಿಂತ ಇದು ಎಷ್ಟು ಹೆಚ್ಚೈತಿ? 6 ಪಟ್ಟು ಆಗೈತಿ. ಇದು ಒಂದಿದ್ರೆ ಇದು 6 ಪಟ್ಟು ಐತಿ. ಇದು ಎಷ್ಟೈತಿ? ಇದು ಒಂದಿದ್ರೆ ಇದು 6 ಪಟ್ಟು ಐತಿ. ಓಕೆ, ನೋಡ್ರಿ, ನಮಗೆ ಇಲ್ಲಿ ಕೊಟ್ರ ಇದ್ರ ಮೊತ್ತ ಎಷ್ಟಾಗ್ತೈತಿ? ಇಲ್ಲಿ ಕೊಟ್ಟಿರೋದೇನು? ಸರಾಸರಿ ಕೊಟ್ರ, ಹೌದಾ? ಓಕೆ, ಈಗ ಏನ್ ಮಾಡೋಣ, ಮೊತ್ತ ಇದ್ರ ಮೊತ್ತ ಎಷ್ಟಾಕೈತಿ ನೋಡ್ರಿ. ಒಂದು ಸಂಖ್ಯೆದ 6, ಹಂಗಾರೆ ಎರಡು ಸಂಖ್ಯೆದ ಎಷ್ಟಾಯ್ತದು? 12. ರೈಟ್. ಇದು ಒಂದು ಸಂಖ್ಯೆದ 1, 3 ಸಂಖ್ಯೆದ ಎಷ್ಟಾಯ್ತು? 3. ಓಕೆ, ನಮ್ಮ ಪ್ರಕಾರ ಅನುಪಾತದೊಳಗ ಮೊತ್ತ ಕೂಡಿಸಿದ್ರೆ ಎಷ್ಟಾಯ್ತು? 12 + 3 15. ನಮ್ಮದು ಮೊತ್ತ ಎಷ್ಟೈತಿ? 15. ನೋಡ್ರಿ, ಇದ್ರದ್ದು 5 ಸಂಖ್ಯೆ, ಒಂದು ಸಂಖ್ಯೆದ 75 ಐತಿ ಅಂದ್ರೆ 5 ಸಂಖ್ಯೆದ ಎಷ್ಟಾಗಿರ್ತೈತಿ? 75 × 5 ಆಗಿರ್ತೈತಿ, ಹೌದಲ್ಲ? ಒಂದು ಸಂಖ್ಯೆದ 5 ಐತಿ ಅಂದ್ರೆ 75, ಒಂದು ಸಂಖ್ಯೆದ 75 ಐತಿ ಅಂದ್ರೆ 5 ಸಂಖ್ಯೆದ ಎಷ್ಟಾಗಿರ್ತೈತಿ? 75 × 5. ಈ ಮೊತ್ತ ಇದಕ್ಕೆ ಸಮನಾಗಿದೆ. ಹಂಗಂದ್ರೆ ನಾವು ಮೊದಲ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಮೊದಲ ಸಂಖ್ಯೆಗಳ ಮೊತ್ತ ಎಷ್ಟೈತಿ ನೋಡ್ರಿಪ್ಪ? 12. 12ರ ಬೆಲೆಯನ್ನ ಕಂಡುಹಿಡಿಬೇಕು. ಓಕೆ, 3 × 4 = 12, 3 × 5 = 15, 5 × 1 = 5, 5 × 1 = 5. 75 × 4 ಎಷ್ಟು ಬಂತ? 75 2 ಎಷ್ಟು ಬಂತು? 150. 75 4 300. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 17ನೇ ಪ್ರಶ್ನೆ ಏನದ ನೋಡ್ರಿ. ಒಂದು ವೇಳೆ ನಿರ್ದಿಷ್ಟ ಮೊತ್ತವೊಂದರ ಸರಳ ಬಡ್ಡಿ 7 ವರ್ಷ 3 ತಿಂಗಳಿಗೆ 3 ಪಟ್ಟು ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ₹1 ಇದ್ದದ್ದು ₹3 ಆಗತೈತಿ. ಹಂಗಾರ ಬಡ್ಡಿ ಎಷ್ಟು ಬಂದೈತಿ? ಇಲ್ಲಿ ₹2 ಬಂದೈತಿ. ಓಕೆ, ಸಿಂಪಲ್. ನಮ್ಗೆಲ್ಲರಿಗೂ ಸೂತ್ರ ಗೊತ್ತದ, ಸೂತ್ರ ಯೂಸ್ ಮಾಡ್ಕೊಂಡು ಮಾಡೋಣ. ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಗೆಲ್ಲರಿಗೂ ಸೂತ್ರ ಗೊತ್ತದ, PTR / 100 = SI, ಸಿಂಪಲ್ ಇಂಟ್ರೆಸ್ಟ್. ಓಕೆ, ಅಸಲು ಎಷ್ಟದ? ₹1. ಟೈಮ್ ಎಷ್ಟದ? 7 ವರ್ಷ 3 ತಿಂಗಳು. ಇದನ್ನ ಏನ್ ಮಾಡ್ಕೊಳ್ಳೋಣ ನಾವು? ಮಂತ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಮಂತ್ ಒಳಗೆ 12 × 84, 84 ತಿಂಗಳು + 3 ತಿಂಗಳು ಅಂದ್ರೆ 87 ತಿಂಗಳಾಯ್ತು. ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. 12ರಿಂದ ಭಾಗಿಸೋಣ. ಓಕೆ, ಗೊತ್ತಲ್ಲ? ಇದನ್ನ ತಿಂಗಳು ಕನ್ವರ್ಟ್ ಮಾಡ್ಕೊಳ್ಳಿ ನಾನು. ಓಕೆ, 87 ತಿಂಗಳು ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವ. 12ರಿಂದ ಭಾಗಿಸಿನಿ. ಓಕೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕು. ಅದಕ್ಕೆ 6 ಬರ್ತೀನಿ. ಭಾಗಿಸು 100. ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಬಂದದ? ₹2. ಮುಗಿದು ಹೋತ್ ಕ್ವಶನ್. ಓಕೆ, ಹೆಂಗ್ ಸಾಲ್ವ್ ಮಾಡೋಣ ಈಗ? ಎಲ್ಲೆಲ್ಲಿ ಕಟ್ತಾ ಹೋಗ್ತಾವ? 3 3 × 4 = 12, 3 × 2 = 6, 2 ಉಳಿತು, 3 × 9 = 27. ರೈಟ್. ಈ 100 × 4 ಅಂದ್ರೆ 400. ಇಲ್ಲಿ ಭಾಗಾಕಾರದಾಗಿದ್ದದ್ 400 ಈ ಕಡೆ ಹೋದ್ರೆ ಏನಾಗ್ತತಿ? ಗುಣಾಕಾರದಾಗ ಆಗ್ತೈತಿ. ಇಲ್ಲಿ ಗುಣಾಕಾರದಾಗಿದ್ದದ್ 29 ಈ ಕಡೆ ಬಂದ್ರೆ ಏನಾಗ್ತತಿ? ಭಾಗಾಕಾರ. ಹಂಗಾರೆ ಏನ್ ಮಾಡೋಣ ನಾವು? 800 ಭಾಗಿಸು 29 ಮಾಡೋಣ. ಓಕೆ, 29 2 58, 29 2 58. ಓಕೆ, 58 ಅಂದ್ರೆ ಎಷ್ಟು ಉಳಿತು? 22 ಉಳಿತು. 220 ಬಂತು. 29 7 29 7. ಹಂಗಾರೆ ಎಷ್ಟು ಬಂತು? 27 ಪಾಯಿಂಟ್. ಯಾವ ಆಪ್ಷನ್ ಐತಿ ನೋಡ್ರಿ? ಇದು ಆನ್ಸರ್ ಕರೆಕ್ಟ್ ಆಗಿರುವಂತದ್ದು. ಆಪ್ಷನ್ ಟಿಕ್ ಹಾಕ್ರಿ. ಮುಂದೋಗ್ರಿ, ಪೂರ್ತಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡಿಲ್ಲ ಇಲ್ಲಿ? 800 ಭಾಗಿಸು 29. 29ರ ಮಗ್ಗಿ ಬರ್ಬೇಕು ನಿಮಗೆ. ಅದಕ್ಕೆ ಸ್ವಲ್ಪ ಟೇಬಲ್ಸ್ ಅನ್ನ ಏನ್ ಮಾಡ್ರಿ? 30 ವರೆಗೂ ಪ್ರಾಕ್ಟೀಸ್ ಮಾಡ್ರಿ. 18ನೆಯ ಪ್ರಶ್ನೆ ನೋಡ್ರಿ. ಒಂದು ವಸ್ತುವಿನ ನಮೂದಿತ ಬೆಲೆಯು ಅದರ ಅಸಲು ಬೆಲೆಗಿಂತ 60% ಹೆಚ್ಚಿದೆ. ಒಂದು ವೇಳೆ ₹20 ರಿಯಾಯಿತಿ ನೀಡಿ ಆ ವಸ್ತುವನ್ನು 300ಕ್ಕೆ ಮಾರಾಟ ಮಾಡಿದರೆ ಉಂಟಾಗುವ ಶೇಕಡಾವಾರು ಲಾಭ ಎಷ್ಟು? ಒಂದು ₹100 ವಸ್ತು ಐತೆ ಅನ್ಕೋರಿ. ಇದನ್ನ ₹60 ಹೆಚ್ಚಿಗೆ ಮಾಡ್ಯಾರ. ₹60 ಹೆಚ್ಚಿಗೆ ಮಾಡಿದ್ರೆ ಎಷ್ಟಕ್ಕೆ ಮಾರಿರ್ತಾನವ? 160ಕ್ಕೆ ಮಾರಿರ್ತಾನ. ಆದ್ರ ಇಲ್ಲಿ ಏನ್ ಮಾಡ್ಯಾನವ? 160ಕ್ಕೆ ಮಾರಿಲ್ಲವ. ಈ ತರ ₹20 ಕಡಿಮೆ ಮಾಡ್ಯಾನವ. ಇದ್ರೊಳಗ ಇದು ಎದ್ರೊಳಗ ಶೇಕಡ 100% ಇತ್ತು, 60% ಹೆಚ್ಚು ಮಾಡ್ರೆ ಎಷ್ಟಾಯ್ತು? 160. ಇವ ₹20 ಕಡಿಮೆ ಮಾಡಿ ₹300ಕ್ಕೆ ಮಾರ್ಯಾಣ. ಹಂಗಾರ ₹20 ಇದ್ರ ಕಡಿಮೆ ಮಾಡಿ ಏನ್ ಮಾಡ್ಯಾನವ? ₹300ಕ್ಕೆ ಮಾರ್ಯಾಣ. ಹಂಗಾರ ಇಲ್ಲಿ ಕಡಿಮೆ ಮಾಡೋಕ್ಕಿಂತ ಮೊದಲಿಂದ ಬೆಲೆ ಐತಿ. ಇಲ್ಲಿ ಏನೈತಿ? ಕಡಿಮೆ ಮಾಡೋಕ್ಕಿಂತ ಮೊದ್ಲ. ಕಡಿಮೆ ಮಾಡೋಕ್ಕಿಂತ ಮೊದಲು ಎಷ್ಟಿರ್ತೈತಿ? ₹300ಕ್ಕೆ ಮಾರಿದಾನ, ₹20 ಕಡಿಮೆ ಮಾಡ್ಯಾನಂದ್ರ ಮೊದಲೇಕ್ ಎಷ್ಟಿರ್ತೈತು? ₹320 ಇರ್ತಿತ್ತು, ಹೌದಲ್ಲ?
100 ರೂಪಾಯಿ ವಸ್ತುನ 60 ರೂಪಾಯಿ ಹೆಚ್ಚಿಗೆ ಮಾಡಿದ. ಎಷ್ಟಕ್ ಮಾರಬೇಕಾಗಿತ್ತು? 160ಕ್ಕೆ ಮಾರಬೇಕಾಗಿತ್ತು. ಆದ್ರೆ ಇದ್ರಾಗ ಮತ್ತೇನ್ ಮಾಡ್ಯಾನವ? 20 ರೂಪಾಯಿ ಕಡಿಮೆ ಮಾಡಿ 300ಕ್ಕೆ ಮಾರ್ಯಾನ. ಹಂಗಾರ ಕಡಿಮೆ ಮಾಡೋಕಿತ್ರ ಮೊದಲೇಕಿನ ಬೆಲೆ ಕೊಟ್ರಲ್ಲಿ ಕಡಿಮೆ ಮಾಡೋಕಿತ್ರ ಮೊದಲು ಎಷ್ಟಿತ್ತು? 320 ರೂಪಾಯಿ ಇತ್ತಲ್ಲ. ಓಕೆ, 160 ಅಂದ್ರ 320. ಏನ್ ಕಂಡುಹಿಡಿಬೇಕು ನಾವು? ಈಗ ಏನ್ ಕಂಡುಹಿಡಿಬೇಕು? 300 ರೂಪಾಯಿಗೆ ಮಾರಿದ್ರೆ ಎಷ್ಟು ಲಾಭ ಆಕಿತ್ತು ಅಂತ ಕಂಡುಹಿಡಿಬೇಕಾಗಿತ್ತು. ಹೌದಾ? ನೋಡ್ರಿ, 160 ಅಂದ್ರ 320. ಓಕೆ, ಹಂಗಾರ 100 ಅಂದ್ರೆ ಎಷ್ಟ್ ಆಕತಿ? ಅಸಲು ಬೆಲೆ ಎಷ್ಟ್ ಆಗ್ತೈತಿ? 161 162 100 ಇಂಟು 2 ಅಂದ್ರ 200 ರೂಪಾಯಿ. ಈ ಒಂದು ವಸ್ತುವಿನ ಅಸಲು ಬೆಲೆ ಎಷ್ಟಿತ್ತು? 200 ರೂಪಾಯಿ ಇತ್ತು. ಅದನ್ನ ಎಷ್ಟು ರೂಪಾಯಿಗೆ ಮಾರ್ಯಾಣವ? 300 ರೂಪಾಯಿಗೆ ಮಾರ್ಯಾಣ. ಹಂಗಾರೆ ಎಷ್ಟು ರೂಪಾಯಿ ಲಾಭ ಆಗೈತಿ ಇಲ್ಲಿ? 100 ರೂಪಾಯಿ ಲಾಭ ಆಗೈತಿ. 100 ರೂಪಾಯಿ ಲಾಭ ಆಗೈತಿ 200 ರೂಪಾಯಿದಾಗ. ಹಂಗಾರ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 100 ಒಂದ್ಲೆ, 100 ಎರಡ್ಲೆ, 2 ಒಂದ್ಲೆ, 2 50ಲೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ನೋಡ್ರಿ, ಇಲ್ಲಿ ಬಹಳ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಿಂಪಲ್. 100 ರೂಪಾಯಿ ವಸ್ತುವನ್ನ 60 ರೂಪಾಯಿ 60% ಹೆಚ್ಚಿಗೆ ಮಾಡಿದ ಅಂದ್ರೆ ಎಷ್ಟಕ್ ಮಾರ್ಬೇಕಾಗಿತ್ತವ? 160ಕ್ಕೆ. ಆದ್ರೆ ಇಷ್ಟಕ್ ಮಾರಿಲ್ಲವ. ಇದ್ರಾಗ ಏನ್ ಮಾಡ್ಯಾನು? 20 ರೂಪಾಯಿ ಕಡಿಮೆ ಮಾಡಿ 300 ರೂಪಾಯಿಗೆ ಮಾರ್ಯಾನ. 20 ರೂಪಾಯಿಗ ಕಡಿಮೆ ಮಾಡಿ 300 ರೂಪಾಯಿಗ ಮಾರ್ಯಾಣ. ಹಂಗಾರ ಕಡಿಮೆ ಮಾಡೋಕಿತ್ರ ಮೊದಲಿನ ಬೆಲೆ ಐತಿ ಇಲ್ಲಿ. ಹಂಗಾರ ನಾವು ಕಡಿಮೆ ಮಾಡೋಕಿತ್ರ ಮೊದಲಿನ ಬೆಲೆ ಕಂಡು ಹಿಡ್ಕೋಬೇಕಲ್ಲ. 300 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡಿ 300ಕ್ಕೆ ಮಾರ್ಯಾಣ ಅಂದ್ರ ಮೊದಲಿಗೆ ಅದ್ರ ಬೆಲೆ ಎಷ್ಟಿತ್ತು? 320 ರೂಪಾಯಿ ಇತ್ತು. 160 ಅಂದ್ರ 320 ರೂಪಾಯಿ. 100 ಅಂದ್ರ ಎಷ್ಟು? ಹಂಗಾರ ಅಸಲು ಬೆಲೆ ಸಿಕ್ತು ನಮಗೆ ಇಲ್ಲಿಂದ. ಅಸಲು ಬೆಲೆ 200 ರೂಪಾಯಿ ಇತ್ತು. 200 ರೂಪಾಯಿ ವಸ್ತುವನ್ನು ಎಷ್ಟಕ್ಕೆ ಮಾರ್ಯಾಣ ಅಂತ ಹೇಳ್ಯಾರ? 300 ರೂಪಾಯಿಗೆ ಮಾರ್ಯಾಣ. ಎಷ್ಟು ಲಾಭ ಆಗೈತಿ ಇಲ್ಲಿ? 100 ರೂಪಾಯಿ ಲಾಭ ಆಗೈತೆ. 200 ರೂಪಾಯಿ ಒಳಗ 100 ರೂಪಾಯಿ ಲಾಭ ಆಗೈತೆ ಅಂದ್ರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 100 ಒಂದ್ಲೆ, 100 ಎರಡ್ಲೆ, 50% ಬಂತು. 19ನೆಯ ಪ್ರಶ್ನೆ ನೋಡ್ರಿ. ಪ್ರಿನ್ಸ್ ಅವರು ಕೆಲಸದಲ್ಲಿ ರಾಮಣ್ಣ 3 ಪಟ್ಟು ದಕ್ಷತೆ ಹೊಂದಿದರು. ಒಬ್ಬದನ ಯಾರು? ಪ್ರಿನ್ಸ್. ಇನ್ನೊಬ್ಬದನ ರಾಮಣ್ಣ. ಪ್ರಿನ್ಸ್ ಇವ್ ರಾಮಣ್ಣ ಒಂದ್ ಕೆಲಸ ಮಾಡ್ರಿ. ಇವ್ ಪ್ರಿನ್ಸ್ ಎಷ್ಟು ಕೆಲಸ ಮಾಡ್ತಾನೋ? 3. ಇದು ಒಂದ್ ದಿವ್ಸಕ್ಕೆ ಮಾಡೋ ಕೆಲಸ. ಟೈಮ್ ಏನಿರ್ತೈತಿ? ಉಲ್ಟಾ ಇರ್ತೈತಿ. ಇದು 1 ಇದ್ರ ಇವ್ 3. ಓಕೆ, ಮುಂದ ರಾಮಣ್ಗಿಂತ 25 ಕಡಿಮೆ ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ನೋಡ್ರಿ, ಇಲ್ಲಿ ಎಷ್ಟು ದಿನದಾಗ ಪೂರ್ಣಗೊಳಿಸತಾರೋ? ಕಡಿಮೆ ದಿವಸನ್ಯಾಗ ಪೂರ್ಣಗೊಳಿಸತಾನೋ ಪ್ರಿನ್ಸ? 2 ದಿವಸನ್ಯಾಗ. 2 ಅಂತಂದ್ರ ಎಷ್ಟು ದಿವ್ಸ ಕೊಟ್ರಲ್ಲಿ? 28 ದಿವ್ಸ ಕೊಟ್ರ. 2 ಅಂದ್ರೆ ಎಷ್ಟು ದಿವ್ಸ ಕೊಟ್ಟರು? 28 ದಿವ್ಸ. ಓಕೆ, ಹಾಗಾದ್ರೆ ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಅದೇ ಕೆಲಸವನ್ನು ಅವರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? ನೋಡ್ರಿ, ಲಸ 1 ಮತ್ತು 3 ಲಸ ಎಷ್ಟು ಬರ್ತೈತಿ? 3. ಹಂಗಾರ ಇದು ಮಾಡಬೇಕಾದಂತಹ ಕೆಲಸ. ಇದು ಮಾಡಬೇಕಾದಂತದ್ದು ಕೆಲಸ. ಈ ಕೆಲಸ ಯಾರು ಮಾಡ್ಬೇಕು? ಇವರಿಬ್ಬರು. ಇವ್ 1 ದಿವ್ಸಕ್ಕೆ 3 ಮಾಡ್ತಾನೋ, ಇವ್ 1 ದಿವ್ಸಕ್ಕೆ 1 ಮಾಡ್ತಾನೋ. ಹಂಗಾರ ಟೋಟಲ್ ಇವ್ರು ಎಷ್ಟು ದಿವ್ಸನೇ ಮಾಡ್ತಾರು? 3/4 ಕೆಲಸ ಮಾಡ್ತಾರ. ಹಂಗಾರ ನೋಡ್ರಿ, 2 ಅಂತಂದ್ರ 28 ದಿನ ಐತೆ. 3/4 ಅಂದ್ರ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, 2 ಒಂದ್ಲೆ, 2 14ಲೆ, 14 ಇಂಟು 3/4, 2ಲೆ 2 ಎರಡ್ಲೆ 2 7, 7 3ಲೆ 21/2 ಅಂದ್ರೆ ಎಷ್ಟು ಬಂತ? 10.5. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 20ನೆಯ ಪ್ರಶ್ನೆ ನೋಡ್ರಿ. 33,000 ಮೊತ್ತವು ವಾರ್ಷಿಕ ಲೆಕ್ಕ ಹಾಕುವ 2 ವರ್ಷದಲ್ಲಿ 31,680 ರೂಪಾಯಿ ಆಗ್ತದೆ. ಚಕ್ರ ಬಡ್ಡಿ ಗಳಿಸ್ತಾರ. ಓಕೆ, ಇದೇನು ಬಡ್ಡಿ. 33,000 ರೂಪಾಯಿಕ 31,680 ರೂಪಾಯಿ ಬಡ್ಡಿ ಬಂದೈತೆ. ಹಂಗಾದ್ರೆ ಬಡ್ಡಿ ದರ ಕಂಡುಹಿಡಿಬೇಕು. ಬಡ್ಡಿ ದರ ಕಂಡುಹಿಡಿಬೇಕಂದ್ರ ನಾವ್ ಏನ್ ಮಾಡೋಣ? ಬಂದ್ಲೇಕ ಇಲ್ಲಿ ಪ್ರಿನ್ಸಿಪಲ್ ಐತಿ, ಇಲ್ಲಿ ಏನ್ ಕೊಟ್ರು? ಕಾಂಪೌಂಡ್ ಇಂಟ್ರೆಸ್ಟ್ ಬಡ್ಡಿ ಕೊಟ್ರ. ಫಸ್ಟ್ ಇದನ್ನ ಕಡ್ತಾ ಹೊಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು 33,000 ಐತಿ. ಇಲ್ಲಿ 31,680 ಐತಿ. 1 0 ಇಂದ 1 0 ಹೋಯ್ತು. 11 3ಲೆ 33, ಮುಂದೆ 2 0. 11 2ಲೆ 22, 22 8 9 ಉಳಿತು, 96 ಆಯ್ತು. 11 8ಲೆ 88. ಓಕೆ, 88 ಅಂದ್ರೆ ಎಷ್ಟು ಉಳಿತು? 8. 11 8ಲೆ 88. ಓಕೆ, ಮತ್ತೆ ಎದರಲ್ಲಿ ಹೋಗತ್ತಿದು? 12ರಲ್ಲಿ ಹೋಗತ್ತೆ. 12 2ಲೆ 24, 6 ಉಳಿತು. 12 5ಲೆ 60. 12 2ಲೆ 24, 4 ಉಳಿತು, 48. 12 4ಲೆ 48. ಓಕೆ, 24 ರೂಪಾಯಿಗೆ 25 ರೂಪಾಯಿಗೆ 24 ರೂಪಾಯಿ ಬಡ್ಡಿ ಬಂದೈತಿ. ನಮಗೆ ಯಾವಾಗಲೂ ಏನ್ ಬರ್ಕೋಬೇಕು? ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕು ಅಂದ್ರ ಪ್ರಿನ್ಸಿಪಲ್ ಅಮೌಂಟ್ ಬರ್ಕೋಬೇಕು. 25 ರೂಪಾಯಿ ಇಲ್ಲಿತ್ತು. ಇದ್ರ ಮ್ಯಾಗ 24 ರೂಪಾಯಿ ಬಡ್ಡಿ ಬಂದೈತಂದ್ರೆ ಎಷ್ಟಾಗಿರ್ತೈತಿ? 49 ರೂಪಾಯಿ ಆಕೈತಿ. 25 ರೂಪಾಯಿಗೆ 24 ರೂಪಾಯಿ ಬಡ್ಡಿ ಬಂದೈತಂದ್ರೆ ಟೋಟಲ್ ಎಷ್ಟಾಯ್ತು? 49 ರೂಪಾಯಿ. ಇದು ಅಸಲು ಪ್ಲಸ್ ಬಡ್ಡಿ ಅಂದ್ರೆ ಅಮೌಂಟ್. ಓಕೆ, ನೋಡ್ರಿ, 2 ವರ್ಷ ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಹಾಫ್, ಸ್ಕ್ವೇರ್ ರೂಟ್ ಹಾಫ್ ಮಾಡ್ಬೇಕಂದ್ರೆ ವರ್ಗಮೂಲ ಕಂಡು ಹಿಡ್ಕೋಬೇಕು. ಓಕೆ,
25ರ ವರ್ಗಮೂಲ ಏನು 5, 49ರ ವರ್ಗಮೂಲ ಏನು 7. 5 ರೂಪಾಯಿಕ 2 ರೂಪಾಯಿ ಬಡ್ಡಿ ಬಂದದ. ಎಷ್ಟು ರೂಪಾಯಿ ಮ್ಯಾಗ 2 ರೂಪಾಯಿ ಬಡ್ಡಿ ಬಂದದ? 5 ರೂಪಾಯಿ ಮ್ಯಾಗ 2 ರೂಪಾಯಿ ಬಡ್ಡಿ ಬಂದದ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 5 ಒಂದ್ಲೆ 5, 20 20 ಇಂಟು 2 ಅಂದ್ರ 40% ಬಡ್ಡಿ ಬಂತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದಿನ ಶಿಫ್ಟ್ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕಿತ್ತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.